ಸ್ನೇಹಿತರೆ, ಒಮ್ಮೆ ತಪ್ಪನ್ನು ಮಾಡುವವನು ಮೂರ್ಖ, ಆ ತಪ್ಪಿನಿಂದ ಪಾಠ ಕಲಿಯುವವನು ದೊಡ್ಡವನು. ಆದರೆ ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡುವವನು ದೊಡ್ಡ ಮೂರ್ಖ. ಅಂತಹ ತಪ್ಪುಗಳಲ್ಲಿ ದೊಡ್ಡ ತಪ್ಪು ಹಸ್ತಮೈಥುನವಾಗಿದೆ. ಇದನ್ನು ಲಕ್ಷಾಂತರ ಜನರು ಮತ್ತೆ ಮತ್ತೆ ಪುನರಾವರ್ತಿಸುತ್ತಾರೆ. ಅಮಲೇರಿದ ಸ್ಥಿತಿಯಲ್ಲಿ ಬದುಕುವ ಅಭ್ಯಾಸವನ್ನು ಹೊಂದಿದವನಿಗೆ ಆತ್ಮವಿಶ್ವಾಸ ಕಳೆದು ಹೋದರೂ ವಾಸ್ತವದ ಪ್ರಪಂಚವು ಅವನಿಗೆ ಕನಸಿನಂತೆ ತೋರುತ್ತದೆ. ಪುನರಾವರ್ತಿತ ಹಸ್ತಮೈಥುನದಿಂದಾಗಿ ವ್ಯಕ್ತಿಯು ಸಣ್ಣ ವಿಷಯಗಳಿಂದ ಕಿರಿಕಿರಿಗೊಳ್ಳಲು ಪ್ರಾರಂಭಿಸುತ್ತಾನೆ. ಸ್ನೇಹಿತರೆ, ನೀವು ನಿಮ್ಮ ಮುಖವನ್ನು ಕಾಂತಿಯುತಗೊಳಿಸಲು ಸೌಂದರ್ಯವರ್ಧಕಗಳಿಗೆ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡುತ್ತೀರಿ, ಪಾರ್ಲರ್ಗಳಿಗೆ ಹೋಗುತ್ತೀರಿ, ದುಬಾರಿ ವೈದ್ಯಕೀಯ ಚಿಕಿತ್ಸೆಗಳನ್ನು ಸಹ ತೆಗೆದುಕೊಳ್ಳುತ್ತೀರಿ ನಿಮ್ಮ ಮುಖವನ್ನು ಕಾಂತಿಯುತಗೊಳಿಸಲು. ಆದರೆ ಸ್ವಯಂ ನಿಯಂತ್ರಣ ಮತ್ತು ಬ್ರಹ್ಮಚರ್ಯದಂತಹ ವಿಷಯಗಳು ನಿಮಗೆ ತೃಣಮೂಲವೆಂದು ತೋರುತ್ತದೆ. ಹಸ್ತಮೈಥುನ ಸಾಮಾನ್ಯವೆಂದು ನೀವು ಭಾವಿಸುತ್ತೀರಾ? ಕೇವಲ 28 ದಿನಗಳವರೆಗೆ ಲೈಂಗಿಕತೆ ಮತ್ತು ಹಸ್ತಮೈಥುನದಿಂದ ದೂರವಿರಿ. ನೀವು ಊಹಿಸಿರದ ಶಕ್ತಿ ಮತ್ತು ವ್ಯಕ್ತಿತ್ವ ಬದಲಾಗುತ್ತದೆ. ಸಂಭೋಗದ ಸಮಯದಲ್ಲಿ ನಮ್ಮ ವೀರ್ಯವು ಬಹಳಷ್ಟು ಹೊರಬರುತ್ತದೆ. ಆದರೆ ಹೊಸ ಪೀಳಿಗೆಗೆ ಜನ್ಮವನ್ನು ನೀಡಲು ಒಂದೇ ಒಂದು ವೀರ್ಯ ಬೇಕು. ಆದ್ದರಿಂದ ಯೋಚಿಸಿ, ನೀವು ಅದನ್ನ ಬಾತ್ರೂಂನಲ್ಲಿ ಪ್ರತಿದಿನ ಚೆಲ್ಲುತ್ತೀರಿ, ಅದು ಎಷ್ಟು ಶಕ್ತಿಯನ್ನು ಹೊಂದಿರುತ್ತದೆ. ವೀರ್ಯವು ನಮ್ಮ ಮೆದುಳನ್ನು ಶಕ್ತಿಯುತಗೊಳಿಸುತ್ತದೆ ಎಂಬ ಅಂಶವನ್ನು ನಮ್ಮ ಆಧುನಿಕ ವಿಜ್ಞಾನವು ಒಪ್ಪಿಕೊಳ್ಳುತ್ತಿದೆ. ಆದರೆ ನಮ್ಮ ಋಷಿಗಳು ಶತಮಾನಗಳ ಹಿಂದೆ ತಮ್ಮ ಗ್ರಂಥಗಳಲ್ಲಿ ವೀರ್ಯ ಮತ್ತು ಬ್ರಹ್ಮಚರ್ಯದ ಮಹತ್ವವನ್ನು ವಿವರಿಸಿದ್ದಾರೆ. ಬಹುದಿನಗಳ ಪರಿಶ್ರಮದ ನಂತರ ರೂಪುಗೊಂಡ ವೀರ್ಯದ ಕೆಲವು ಹನಿಗಳನ್ನು ನೀರಿನ ಹನಿಗಳೆಂದು ಪರಿಗಣಿಸುವ ತಪ್ಪನ್ನು ಮಾಡಬೇಡಿ. ಧೀರನ ಶಕ್ತಿಯ ಮುಂದೆ ದೇವರುಗಳು ತಲೆಬಾಗಬೇಕು. ಒಮ್ಮೆ ಅರ್ಜುನ ಮತ್ತು ಗಂಧರ್ವರ ನಡುವೆ ಯುದ್ಧ ನಡೆದಾಗ ಅರ್ಜುನನು ಗಂಧರ್ವರನ್ನು ಸೋಲಿಸಿದನು. ಸ್ವತಃ ಗಂಧರ್ವನಿಗೆ ಇದರಿಂದ ಅಗತವಾಯಿತು. ಆದರೆ ಅರ್ಜುನನು ಬ್ರಹ್ಮಚಾರಿ ಎಂದು ಅವನಿಗೆ ತಿಳಿಯುತ್ತದೆ. ಮುಖವನ್ನು ಯೌವನವಾಗಿ ಕಾಣಲು ಜನರು ಸಾಮಾನ್ಯವಾಗಿ ಪೌಡರ್ ಮತ್ತು ವಿವಿಧ ರೀತಿಯ ಕ್ರೀಮ್ಗಳನ್ನು ಬಳಸುತ್ತಾರೆ. ಆದರೆ ನೀವು ಬ್ರಹ್ಮಚರ್ಯವನ್ನು ಅಳವಡಿಸಿಕೊಂಡರೆ ನಿಮ್ಮ ಮುಖ ಕಾಂತಿಯುಕ್ತವಾಗುತ್ತದೆ. ನೀವು ದೀಪದಂತೆ ಬೆಳಗಲು ಪ್ರಾರಂಭಿಸುತ್ತೀರಿ. ಮತ್ತು ಇದಕ್ಕೆ ಉತ್ತಮ ಉದಾಹರಣೆ ನಮ್ಮ ಸ್ವಾಮಿ ವಿವೇಕಾನಂದ ಮತ್ತು ಅವರ ಗುರು ಶ್ರೀ ರಾಮಕೃಷ್ಣ ಪರಮಹಂಸರು. ಅವರಿಬ್ಬರು ಅಂತಹ ವ್ಯಕ್ತಿಗಳು. ಅವರ ಮುಖದಲ್ಲಿ ಯಾವಾಗಲೂ ಬೆಳಕು ಕಾಣುತ್ತಿತ್ತು. ನೀವು ನಿಮ್ಮ ಜೀವನದಿಂದ ಅಶ್ಲೀಲತೆಯನ್ನು ಎಸೆರಿ. ಕೇವಲ 28 ದಿನಗಳು ನಂತರ ನೀವು ನಿಜವಾದ ಸೌಂದರ್ಯ ಅನುಭವಿಸಲು ಸಾಧ್ಯವಾಗುತ್ತದೆ. ದಿನನಿತ್ಯ ಹಸ್ತಮೈಥುನ ಮಾಡುವವರಿಗೆ ಇದು ಸ್ವಲ್ಪ ಕಷ್ಟವಾಗಬಹುದು. ಆದರೆ ಈ ವಿಷಯವನ್ನು ನೆನಪಿಡಿ, ಯಾವುದೇ ದೊಡ್ಡ ಕಟ್ಟಡವೂ ಒಂದು ದಿನದಲ್ಲಿ ನಿರ್ಮಾಣವಾಗುವುದಿಲ್ಲ. ಅದರ ಪ್ರಾರಂಭವೂ ಒಂದು ಸಣ್ಣ ಕಲ್ಲಿನಿಂದ. ಅದೇ ರೀತಿಯಲ್ಲಿ ನೀವು ಕ್ರಮೇಣ ಪ್ರಗತಿ ಹೊಂದಬೇಕು. ಮೊದಲನೆಯದಾಗಿ, ನಿಮ್ಮನ್ನು ಒಂದು ದಿನ ಅಶ್ಲೀಲ ಚಿತ್ರವನ್ನು ನೋಡುವುದರಿಂದ ದೂರವಿರಿಸಲು ಪ್ರಯತ್ನಿಸಿ ಮತ್ತು ಅಶ್ಲೀಲತೆಯ ಬದಲು ನಿಮ್ಮ ಮನಸ್ಸನ್ನ ಯಾವುದಾದರೂ ಉತ್ತಮ ಸೃಜನಶೀಲ ವಿಷಯದತ್ತ ತಿರುಗಿಸಿ. ನಂತರ ಈ ರೀತಿ 1 ವಾರವಾಗುತ್ತದೆ. 1 ವಾರ 4 ವಾರಗಳು ಆಗುತ್ತವೆ. ಇದು ವೈಜ್ಞಾನಿಕವಾಗಿ ತಂತ್ರವಾಗಿದ್ದು ಇದನ್ನ ಜಪಾನ್ನ ಜನರು ಚೆನ್ನಾಗಿ ಬಳಸುತ್ತಾರೆ. ಇದನ್ನ ಕೈಜನ್ ತಂತ್ರ ಎಂದು ಕರೆಯಲಾಗುತ್ತದೆ. ಕೈಜನ್ ತಂತ್ರದ ನಂಬಿಕೆ, ನೀವು ಯಾವುದೇ ಕೆಲಸವನ್ನ ತುಂಬಾ ಕಷ್ಟಕರವಾಗಿದ್ದರೂ ಅದನ್ನ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಆ ಕೆಲಸ ಪೂರ್ಣಗೊಳಿಸುತ್ತದೆ. ಈ ತಂತ್ರವು ಪ್ರಪಂಚದ ಅನೇಕ ಕಂಪನಿಗಳ ಬೆಳವಣಿಗೆಯನ್ನು ದ್ವಿಗುಣಗೊಳಿಸಿದೆ. ಅದೇ ರೀತಿ ನೀವು 28 ದಿನಗಳ ಬ್ರಹ್ಮಚರ್ಯವನ್ನು ಪ್ರಾರಂಭಿಸಬೇಕು. ಮೊದಲು 1 ವಾರದ ಗುರಿಯನ್ನು ಮಾಡಿಕೊಳ್ಳಿ. 1 ವಾರದಲ್ಲಿ ನೀವು ಅಶ್ಲೀಲತೆಯನ್ನು ನೋಡಬಾರದು ಅಥವಾ ಯಾವುದೇ ಕೊಳಕು ಮಾತನಾಡಬಾರದು. ಹಾಗೆ ಯಾರ ಬಗ್ಗೆಯೂ ನಿಮ್ಮ ಮನಸ್ಸಿನಲ್ಲಿ ಕೊಳಕು ಆಲೋಚನೆಗಳನ್ನು ತರಬಾರದು. 1 ವಾರದ ನಂತರ ನಿಮ್ಮೊಳಗೆ ವಿಚಿತ್ರವಾದ ಬದಲಾವಣೆಯನ್ನು ನೀವು ಅನುಭವಿಸುತ್ತೀರಿ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತಿಯಿಂದ ಕೂಡಿರುತ್ತದೆ. ನಿಮ್ಮ ತಲೆಯಿಂದ ಒಂದು ದೊಡ್ಡ ಭಾರವನ್ನು ತೆಗೆದು ಹಾಕಲಾಗಿದೆ ಎಂದು ನೀವು ಭಾವಿಸುತ್ತೀರಿ. ನಂತರ 2ನೇ ವಾರ ಮುಗಿದಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಯಲು ಪ್ರಾರಂಭಿಸುತ್ತದೆ. ನೀವು ಪ್ರತಿ ಕೆಲಸವನ್ನು ಸಂಪೂರ್ಣ ಆತ್ಮವಿಶ್ವಾಸದಿಂದ ಮಾಡುತ್ತೀರಿ. ನಿಮ್ಮ ಮುಖದಲ್ಲೂ ವ್ಯತ್ಯಾಸವು ಕಾಣಿಸಿಕೊಳ್ಳುತ್ತದೆ. 3ನೇ ವಾರವು ಮುಗಿದ ನಂತರ ನಿಮ್ಮ ಎಲ್ಲವನ್ನೂ ಗಮನಿಸುತ್ತೀರಿ. ನಿಮ್ಮ ಕೆಲಸದಲ್ಲಿನ ಪ್ರತಿಯೊಂದು ಸಣ್ಣ ವಿಷಯವನ್ನು ನೀವು ಗಮನಿಸುತ್ತೀರಿ. ನಿಮ್ಮ ಕೆಲಸದ ಗುಣಮಟ್ಟವು ಸುಧಾರಿಸುತ್ತಲೇ ಇರುತ್ತದೆ. ಮತ್ತು ಅಂತಿಮವಾಗಿ 4ನೇ ವಾರವು ಮುಗಿದಾಗ ನಿಮ್ಮ ಮುಖದಲ್ಲಿ ವ್ಯತ್ಯಾಸ, ಅಖಂಡ ಶಕ್ತಿ ತುಂಬಿರುತ್ತದೆ. ಕೇವಲ 28 ದಿನಗಳ ಒಂದು ಸಣ್ಣ ಸವಾಲನ್ನು ನಿಮ್ಮ ಜೀವನವೇ ಬದಲಾಯಿಸುತ್ತದೆ. ನೀವು ಪ್ರಸಿದ್ಧರಾಗಲು ಮತ್ತು ಲೈಕ್ಗಳನ್ನು ಪಡೆಯಲು ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಚಿತ್ರವಾದ ಸವಾಲುಗಳನ್ನು ತೆಗೆದುಕೊಳ್ಳಬಹುದಾದರೆ ನೀವು ಈ ಸವಾಲನ್ನು ಏಕೆ ತೆಗೆದುಕೊಳ್ಳಬಾರದು? ಇಲ್ಲಿಯವರೆಗೆ ನೀವು ನಿಮ್ಮ ದೇಹವನ್ನು ನೋಡದೆ ನಿಮ್ಮ ವೀರ್ಯವನ್ನು ಅನೇಕ ಬಾರಿ ಹೊರಹಾಕಿದ್ದೀರಿ. ಆದರೆ ಅರ್ಥಮೈಥುನದಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆಯಾಗಿದೆಯೇ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ? ಸಕಾರಾತ್ಮಕ ಬದಲಾವಣೆ ಕಂಡುಬಂದಿದೆಯೇ? ಇಲ್ಲ, ಇದಕ್ಕೆ ವಿರುದ್ಧವಾಗಿ ನಿಮ್ಮ ಜೀವನವು ಕೆಟ್ಟದಾಗಿದೆ. ಈಗ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ. ಕೇವಲ 28 ದಿನಗಳ ಈ ಸವಾಲನ್ನು ತೆಗೆದುಕೊಳ್ಳಿ. ಬ್ರಹ್ಮಚರ್ಯ ಎಂಥ ಶಿಕ್ಷೆ ಎಂದರೆ ಅದನ್ನು ಮಾಡುವವನಿಗೆ ಅದರ ಫಲವೇ ತಿಳಿಯುವುದಿಲ್ಲ. ನಿಮ್ಮ ಮುಖದ ಕಳೆದು ಹೋದ ಹೊಳಪನ್ನು ಮತ್ತು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಮರಳಿ ತರಲು ನೀವು ಜೀವನ ಪರ್ಯಂತ ಬ್ರಹ್ಮಚರ್ಯವನ್ನು ಅನುಸರಿಸುತ್ತೀರಿ. ಅಥವಾ ಕೆಲವೇ ದಿನಗಳವರೆಗೆ ಆದರೂ ಮಹಾಭಾರತದ ಭೀಷ್ಮ ಪಿತಾಮಹರಂತೆ ನೀವು ಜೀವನಕ್ಕಾಗಿ ಬ್ರಹ್ಮಚರ್ಯವನ್ನು ಅನುಸರಿಸಬೇಕಾಗಿಲ್ಲ. ಕೇವಲ 28 ದಿನಗಳ ವಿಷಯವಾಗಿದೆ.
ಮತ್ತು ನೀವು ಬ್ರಹ್ಮಚರ್ಯವನ್ನು ಸರಿಯಾಗಿ ಅರ್ಥಮಾಡಿಕೊಂಡ ನಂತರ 28 ದಿನಗಳ ಅವರಿಗೆ ಅನುಸರಿಸಿದರೆ ನೀವು ಮಾನಸಿಕ ಮಟ್ಟದಲ್ಲಿ ವಿಭಿನ್ನ ವ್ಯಕ್ತಿಯಾಗಿರುತ್ತೀರಿ. ಬಹುಶಃ ಈಗಲೂ ಸಹ ನಿಮ್ಮಲ್ಲಿ ಅನೇಕರು ಹೇಳುತ್ತಿರಬಹುದು, ಸ್ನೇಹಿತರೆ, ನಾನು ಬಾಲ್ಯದಿಂದಲೂ ಹಸ್ತಮೈಥುನ ಮಾಡುತ್ತಿದ್ದೇನೆ. ಕೇವಲ 28 ದಿನಗಳವರೆಗೆ ಬ್ರಹ್ಮಚರ್ಯವನ್ನು ಅನುಸರಿಸುವುದರಿಂದ ನನ್ನ ಜೀವನದಲ್ಲಿ ಏನು ಬದಲಾವಣೆ ಬರುತ್ತದೆ? ನೀವು ಹೀಗೆ ಯೋಚಿಸಿದರೆ, ಈ ತಪ್ಪನ್ನು ಮಾಡುತ್ತಿರುವುದು ನೀನೊಬ್ಬನೇ ಅಲ್ಲ, ನಿತ್ಯ ಜೀವನ ನಡೆಸುತ್ತಿದ್ದರು ಬ್ರಹ್ಮಚರ್ಯವನ್ನು ಅನುಸರಿಸುವ ಅನೇಕರಿದ್ದಾರೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆಯೆಂದರೆ ದಕ್ಷಿಣ ಭಾರತದ ಚಿತ್ರರಂಗದ ಸ್ಟಾರ್ ರಾಮಚರಣ್. ಕೆಲವು ವಾರಗಳ ಹಿಂದೆ ರಾಮಚರಣ್ ಕೂಡ 45 ದಿನಗಳ ಕಾಲ ಬ್ರಹ್ಮಚರ್ಯವನ್ನು ಅನುಸರಿಸಿ ಮುಂದಿನ 45 ದಿನಗಳವರೆಗೆ ಕಪ್ಪು ಬಟ್ಟೆಗಳನ್ನು ಧರಿಸಿ ಬರಿಗಾಲಿನಲ್ಲಿ ಎಲ್ಲೆಡೆ ಸುತ್ತಾಡಿ ಉಪವಾಸ ಮಾಡಿದರು. ಇಷ್ಟು ದೊಡ್ಡ ಫಿಲಂ ಸ್ಟಾರ್ ಆದ ಅವರು ಬ್ರಹ್ಮಚರ್ಯವನ್ನು ಅನುಸರಿಸಬಹುದಾದರೆ ನೀವು ಏಕೆ ಅನುಸರಿಸಲು ಸಾಧ್ಯವಿಲ್ಲ? ಲೈಂಗಿಕತೆ ಮತ್ತು ಹಸ್ತಮೈಥುನದ ನಡುವೆ ಸಾಕಷ್ಟು ಆಕರ್ಷಣೆ ಇದೆ. ಆರಂಭದಲ್ಲಿ ಬ್ರಹ್ಮಚಾರಿ ಮತ್ತು ವೀರ್ಯ ರಕ್ಷಣೆಯ ಬಗ್ಗೆ ಜನರಿಗೆ ಏನೂ ತಿಳಿದಿಲ್ಲ. ನಂತರ ಅವರು ಅಶ್ಲೀಲ ಮತ್ತು ಹಸ್ತಮೈಥುನದ ಹೆಸರುಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ. ನಂತರ ಕೆಲವೇ ಜನರು ಅದರಿಂದ ತಪ್ಪಿಸಿಕೊಳ್ಳಲು ಹೋಗುತ್ತದೆ. ಈ ಚಕ್ರದಲ್ಲಿ ಸಿಕ್ಕಿಹಾಕಿಕೊಂಡವರ ಜೀವನ ನರಕದಂತೆ ಆಗುತ್ತದೆ. ಏಕೆಂದರೆ ದೀರ್ಘಕಾಲದ ಹಸ್ತಮೈಥುನದ ನಂತರ ದೇಹವು ದುರ್ಬಲಗೊಳ್ಳುತ್ತದೆ ಮತ್ತು ಶಕ್ತಿಹೀನವಾಗುತ್ತದೆ. ಕಣ್ಣುಗಳ ಹೊಳಪು ದುರ್ಬಲಗೊಳ್ಳುತ್ತದೆ ಮತ್ತು ನಿರಂತರವಾಗಿ ಹಸ್ತಮೈಥುನ ಮಾಡುವ ವ್ಯಕ್ತಿಯ ಮುಖವು 10 ವರ್ಷ ವಯಸ್ಸು ಹಳೆಯದಾಗಿ ಕಾಣುತ್ತದೆ. ಆದ್ದರಿಂದ ವೀರ್ಯದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಿ ಸಹೋದರರೇ. ಕ್ಷಣಿಕ ಸಂತೋಷಕ್ಕಾಗಿ ನಿಮ್ಮ ಇಡೀ ಭವಿಷ್ಯವನ್ನು ಕತ್ತಲೆಗೆ ತಳ್ಳಬೇಡಿ. 28 ದಿನಗಳವರೆಗೆ ಅಶ್ಲೀಲ ಮತ್ತು ಹಸ್ತಮೈಥುನದ ಬದಲು ಬೇರೆ ಯಾವುದಾದರೂ ಚಟುವಟಿಕೆಯತ್ತ ನಿಮ್ಮ ಮನಸ್ಸನ್ನ ತಿರುಗಿಸಲು ಪ್ರಯತ್ನಿಸಿ. ಸ್ನೇಹಿತರೆ, ನಾನು 28 ದಿನಗಳನ್ನು ಪೂರೈಸಿದ್ದೇನೆ ಮತ್ತು ಈಗ ನಾನು ನನ್ನೊಳಗೆ ವಿಘ್ನಶಕ್ತಿಯನ್ನು ಅನುಭವಿಸುತ್ತಿದ್ದೇನೆ. ಆದ್ದರಿಂದ ನೋಡಿ, ಇಂದಿನಿಂದಲೇ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ. ಕೈಜಾನ್ ತಂತ್ರವನ್ನು ಅನ್ವಯಿಸಿ ಮತ್ತು ನಂತರ ನೀವು ಯಾವ ಫಲಿತಾಂಶವನ್ನು ಪಡೆಯುತ್ತೀರಿ ಎಂದು ನೋಡಿ. ನೀವು ಅದೃಷ್ಟದ ಮಾಸ್ಟರ್ ಆಗುತ್ತೀರಿ. ನೀವು ಸಹ ಅಸಾಧ್ಯವಾದ ಎಲ್ಲವನ್ನೂ ಮಾಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಇಂದಿನಿಂದಲೇ ನಿಮ್ಮ ಜೀವನವನ್ನು ಸರಿಯಾದ ಹಾದಿಯಲ್ಲಿ ತರುವ ಕೆಲಸವನ್ನು ಪ್ರಾರಂಭಿಸಿ. ಪ್ರಯತ್ನವು ಕೇವಲ 3 ಅಕ್ಷರಗಳ ಸಣ್ಣ ಪದವಾಗಿದೆ. ಆದರೆ ಒಬ್ಬ ವ್ಯಕ್ತಿಯು ಪೂರ್ಣ ಸಮರ್ಪಣೆಯಿಂದ ಪ್ರಯತ್ನಿಸಿದಾಗ ಎಲ್ಲಾ ಪಡೆಯುತ್ತಾನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.